विश्व 24 न्यूज हर पल आपके साथ। क्रांतीवीर कक्कय्या महाराज जन्मोत्सव निमित्त अचलेर येथे जल्लोषात जयंती साजरी करण्यात आली। उमरगा लोहारा तालुक्याचे तथा शिवसेना उपनेते श्री ज्ञानराज चौगुले साहेब यांची सुकन्या नूतन पंचायत समिती सदस्य ॲडव्होकेट आकांक्षाताई चौगुले व त्यांचा युवा शिवसेना नेते संदीप चौगुले साहेब व शहराध्यक्ष अंबादास सोनकवडे साहेब व या संस्थेचे अध्यक्ष खंडू देवराव शिंदे, उपाध्यक्ष सुरेश जोगतनकर व सचिव हिराकांत शिंदे, उपसचिव मल्लीनाथ जोगदनकर, सर्व समाज बांधव व तसेच ढोर समाज उपस्थित राहून जयंती अति उत्साहात व जल्लोषात संपन्न झाली। विश्व 24 न्यूज करिता प्रतिनिधी रोहित गायकवाड। सर्वप्रथम 921व्या संत वीरशैव कक्कय्या महाराजांच्या जयंतीच्या सर्वांना शुभेच्छा देते। सोबतच आज सेवालाल महाराजांची पण जयंती आहे, त्यांच्याही तुम्हाला शुभेच्छा देते। आणि आज महत्त्वाचं म्हणजे दुग्ध शर्करा योग बघा, महाशिवरात्री आहे। महाशिवरात्रीच्या शिवशंभूंचा आशीर्वाद आपल्या सर्वांवर राहावा अशी अपेक्षा आशा मी सर्वांतर्फे शिवशंभूच्या चरणी वाहते। खरंच मला आनंद होतोय की आपण सगळेजण एवढ्या दुपारच्या वेळेस पण एकत्र येऊन आपण जयंतीसाठी थांबलात। तेवढ्याच उत्साहात, तेवढ्याच म्हणजे एवढं सगळं बाकीचं चालू आहे, उपवास भरपूर जणींचे असतील तरी पण न थकता एकत्र येऊन सगळेजण बसलो आपण। आताच महाराज येऊन गेले वाटतं, त्यांचेही आपल्याला आशीर्वाद लाभले आहेत दोघांचेही। आणि मला एकच या निमित्तानं सांगायचंय की आपण सर्वजण प्रत्येक छोट्यातला छोटा असो किंवा मोठ्यातला मोठा कार्यक्रम असो, सगळेजण आपले संघटन म्हणजे अगदी लहानापासून ते आजोबांच्या वयापर्यंत जे जे व्यक्ती आहेत कोणताही कार्यक्रम असो, सगळेजण एकत्र येऊन एक समाज बांधव म्हणून आपण सर्वजण एकत्र येऊन सुखादुःखात एकमेकांच्या सोबत राहू आणि भरपूर आपल्याला प्रगती करायची आहे। जे जे लहान लहान मुलं आहेत त्यांनाही आपला संत वीरशैव कक्कय्या महाराजांच्या शूर कथा आपण आपल्याच तोंडून ऐकू, जेणेकरून आपली संस्कृती लुप्त पावणार नाही। एवढंच डोक्यात ठेवून अजून खूप पुढे जायचंय आणि या प्रवासात सगळेजण आपण एकत्र राहू एवढंच म्हणते आणि थांबते। धन्यवाद। ಅಂತರದಲ್ಲಿನೂ ಕೂಡ ಡೋಗರ ಕಕ್ಕಯ್ಯೊಬ್ಬವ ನಿಜ ಶರಣ, ಅವನ ಮಾಡಿರ್ತಕ್ಕಂಥ ಸಾಧನೆಗಳು ಬಹಳಷ್ಟು ಅದಾವೆ। ಶರಣ ಅಂತ ಯಾರಿಗಂತ ಕರೀತಾರ ಅಂತ ಕೇಳಿದ್ರೆ, ಯಾರು ಬೇಡಿ ಬಂದ ಯಾರು ಕೇಳ್ತಾರೆ ಅವನಿಗೆ ಆಶೀರ್ವಾದ ಮಾಡುವಂತ ಶಕ್ತಿ ಶರಣರಿಗಿರ್ತದಂತೆ। ಅಂತೆ ನಮ್ಮ ಡೋಹರ ಕಕ್ಕಯ್ಯನು ಕೂಡ ನಿಜ ಶರಣ ಆಗಿ ಹೋಗಿದ್ದಾನೆ। ಆತ ಸುಮ್ಮನೆ ಆಗಿ ಹೋಗಲಿಲ್ಲ। ಈ ಭಾಗದ 12ನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ಶರಣರಲ್ಲಿ ಅತ್ಯಂತ ಶರಣರು ಡೋಹರ ಕಕ್ಕಯ್ಯನು ಕೂಡ ಒಬ್ಬ ಶರಣ ಅಂತ ಕರ್ಕೊಂಡು ಬರ್ತೀವಿ। ಎಲ್ಲರೂ ತಮ್ಮ ತಮ್ಮ ವಚನಗಳನ್ನ ತಾವೆಲ್ಲ ಬರೆದಿದ್ದಾರೆ। ಬಸವಣ್ಣನವರು ಕೆಲವು ವಚನಗಳನ್ನು ಬರೆದಿದ್ದಾರೆ, ಅಕ್ಕ ಮಹಾದೇವಿಯನು ಕೂಡ ವಚನಗಳನ್ನು ಬರೆದಿದ್ದಾಳೆ, ಡೋಹರ ಕಕ್ಕಯ್ಯನು ಕೂಡ ವಚನಗಳನ್ನು ಬರೆದಿದ್ದಾರೆ, ಅಂಬಿಗರ ಚೋಡಯ್ಯನು ಕೂಡ ಒಂದು ವಚನವನ್ನು ಬರೆದಿದ್ದಾನೆ। ಬಹುಶಃ ನೀವೆಲ್ಲ ನನಗನಿಸ್ತದೆ ಆಗಿನ ಕಾಲಕ್ಕ ಅವರೆಲ್ಲ ಶರಣರು ಕೊಳ್ಳಾಗ ಲಿಂಗ ಹಾಕೊಂಡಾರ, ನೀವ್ಯಾರು ಹಾಕೊಂಡಿಲ್ಲ। ಹಾಕೊಂಡ್ರೇನು ಇಲ್ಲ, ಈಗ ನೀವು ಹಾಕೋಬೇಕಾಗ್ತದೆ। ನಿಜ ಶರಣ ಡೋಗರ ಕಕ್ಕಯ್ಯ ಕೊಳ್ಳಾಗ ಲಿಂಗ ಇತ್ತಂದ್ರೆ ನಿಮ್ಮ ಕೊಳ್ಳಾಗನು ಲಿಂಗ ಇರಬೇಕೆ। ನೀವೆಲ್ಲ ಏನು ಯೋಚನೆ ಮಾಡ್ತೀರಂದ್ರೆ, ಯಪ್ಪ ನಾವೆಲ್ಲ ಮಾಂಸಗಳನ್ನ ತಿಂತೀವಿ, ಕೊಳ್ಳ ಲಿಂಗ ಹಾಕೊಂಡ್ರೆ ಹೆಂಗ ಅಂತ ನೀವು ವಿಚಾರ ಮಾಡ್ತೀರಿ ಅಲ್ವಾ? ಬಹುಶಃ ಹಾಗೆ ಶರಣ ಕೊಳ್ಳಾಗ ಲಿಂಗ ಹಾಕೊಂಡನಂತಂದ್ರೆ ಆತ ಮಾಂಸ ತಿಂದಿಲ್ಲ ಅಂತಲ್ಲ, ಆತನು ತಿಂದಿದ್ದಾನೆ। ಬಹುಶಃ ಲಿಂಗ ಯಾಕೆ ಹಾಕೋಬೇಕಂತ ಕೇಳಿದ್ರೆ ನಿಮಗೊಂದು ದೃಷ್ಟಾಂತ ಹೇಳ್ತೀನಿ। ಲಿಂಗ ಲಿಂಗಶ್ಚ ಧಾರಣಂ ಪುಣ್ಯಂ ಸರ್ವ ಪಾಪ ಪ್ರಕಾಶನಂ। ಈ ದೇಹ ಇದು ಬರೀ ದೇಹ ಅದೇ, ಈ ದೇಹಕ್ಕೆ ಸಂಸ್ಕಾರ ಬೇಕಲ್ಲ ಮನುಷ್ಯನಿಗೆ। ಹಲವು ಉಂಟು, ಸಂಘದಿಂದ ಬೇರೆ ಉಂಟು,
ಸಂಘದಿಂದ ಎಲ್ಲವೂ ಉಂಟು ಅನ್ನುವಂಥ ಮಾತನ್ನ ಹೇಳ್ಕೊಂಡು ಬಹುಶಃ 12ನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ಎಲ್ಲರನ್ನ ಕೂಡಿಸಿರ್ತಕ್ಕಂಥ ಕೀರ್ತಿ ಯಾರಿಗಾದ್ರೂ ಸಲ್ತಾ ಇದೆ ಅಂತಂದ್ರೆ 12ನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ಬಸವಣ್ಣನವರಿಗೆ ಸಲ್ತದೆ. ಅವತ್ತಿನ ಕಾಲದೊಳಗ ಕಲ್ಯಾಣ ನಾಡಿನ ಕಲ್ಯಾಣ ಭಾಗದೊಳಗ 799 ಗಣಗಳನ್ನ ಸೇರಿಸಿದಂತ ಕೀರ್ತಿ ಡೋಹರ ಕಕ್ಕಯ್ಯ ಜಯಂತಿಯ ನಿಮಿತ್ತವಾಗಿ ಈ ವೇದಿಕೆಯ ಮೇಲೆ ಆಸೀನರಾಗಿರುವ ದತ್ತ ಮಹಾರಾಜರವರೇ, ಯುವ ನೇತ ಬಿಜೆಪಿಯ ತಾಲೂಕಿನ ಅಧ್ಯಕ್ಷರಾದ ಶ್ರೀಮಾನ್ ರಾಜುಗೌಡ್ರವರೇ, ಈ ನಿಜ ಶರಣ ಡೋಹರ ಕಕ್ಕಯ್ಯದ ಸಮಾಜದ ಎಲ್ಲ ಬಂಧುಗಳೇ, ತಾಯಂದಿರರೇ, ಮುದ್ದು ಮಕ್ಕಳೇ, ತಮ್ಮ ಅಂತರಾತ್ಮದಲ್ಲಿ ಒಳೆಯುತ್ತಿರುವ ಚಿಕ್ಕಜ್ಯೋತಿಗೆ ಶರಣಾರ್ಥಿಗಳು. ಬಸವಣ್ಣ ಒಂದ್ ಕಡೆ ಒಂದ್ ಮಾತು ಹೇಳ್ತಾನೆ, ಹರ ಹರ ಮಹಾದೇವ್. ಬ್ರಹ್ಮೇತಿ ವ್ಯಪದೇಶಸ್ಯ ವಿಷಯಂ ಯಂ ಪ್ರಚಕ್ಷತೆ ವೇದಾಂತಿನೋ ಜಗನ್ಮೂಲಂ ತಂ ನಮಾಮಿ ಪರಂ ಶಿವಂ. ದೀಪವು ನಿನ್ನದೇ, ಗಾಳಿಯೂ ನಿನ್ನದೇ, ದೀಪವು ನಿನ್ನದೇ, ಗಾಳಿಯೂ ನಿನ್ನದೇ, ಆರದಿರಲಿ ಬೆಳಕು, ಆರದಿರಲಿ ಬೆಳಕು. ಪ್ರಥಮತಃ ಎನ್ನ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನ, ಬಸವಾದಿ ಶಿವಶರಣರನ್ನ, ಅಚಲೇರು ಸಂಸ್ಥಾನ ಹಿರೇಮಠದ ಎನ್ನ ಗುರು ಪರಂಪರೆಗೆ ಹಣೆ ಮಣಿದು ಅಚಲೇರ ಗ್ರಾಮದ ನಿಜ ಶರಣನ್ನೇ ನೀವು ಕೊಳ್ಳಾಗ ಲಿಂಗ ಹಾಕೋಬೇಕು, ಅಂದಾಗ ಮಾತ್ರ ಜೀವನ ಸಾರ್ಥಕ ಆಗ್ತದ. ಹಾಗಾಗಿ ನೋಡ್ರಿ, ಇಲ್ಲಿ ಫೋಟೋ ಇಟ್ಟಾರಲ್ಲ, ಅವನು ಕೊಳ್ಳ ಲಿಂಗ ಐತಿಲ್ಲ ನೋಡ್ರಿ, ಮತ್ತೆ ಅವನೇ ಹಾಕೊಂಡಂದ್ರೆ ನೀವ್ಯಾಕೆ ಹಾಕೋಬಾರ್ದು? ಲಿಂಗ ಹಾಕೋಬೇಕು. ಅದಕ್ಕೆ ಲಿಂಗಶ್ಯ ಧಾರಣಂ ಪುಣ್ಯಂ ಸರ್ವ ಪಾಪ ಪ್ರಕಾಶನಂ. ಹೌದಾ? ನಮ್ಮ ವೀರಶೈವ ಧರ್ಮ ಪರಂಪರೆ ಒಳಗೆ ಬರ್ತದ. ಪರಂತು ಇವತ್ತಿನ ದಿನಮಾನದೊಳಗೆ ಕೆಲವರೆಲ್ಲ ಕೊಳ ಲಿಂಗ ಹಾಕೊಂಡಾರ, ತಿಳಿದ ಹಾಕೊಂಡ್ರು, ತಿಳಿಲಾರ್ದ ಹಾಕೊಂಡಾರ, ಹಾಕೊಂಡಿಲ್ಲ ಅಂತಲ್ಲ. ಈಗ ಕೆಲವರು ಅಡ್ಡನಾಮ, ಉದ್ದನಾಮ, ಪಂಡ್ರಾಪುರ ವಿಠಲಂದ ನಾಮ ಇವೆಲ್ಲ ಹಾಕೊಂಡು ಬರ್ತೀರಿ. ವಿಠಲ್ನ ನಾಮ ನೀವೆಲ್ಲ ಭಜನೆನೂ ಮಾಡ್ತೀರಿ, ಎಲ್ಲ ಮಾಡ್ತೀರಿ. ಖರೆ ಅದ ಅವನಂಗ ಯಾರು ಪಾಲಿಸ್ತೀರಿ? ಯಾರನ್ನು ಪಾಲಿಸಂಗಿಲ್ಲ. ಸುಮ್ಮ ಇದು ಹೆಂಗಾಗ್ಯದ ಅಂದ್ರೆ ಮೂಡ್ ಭಕ್ತಿ. ಕುರಿ ಒಬ್ಬ ಕಾಯಂ ಇರ್ತಾನ, ಕುರಿ ಹೊಡ್ಕೊಂಡು ಹೋಗಿರ್ತಾನ. ಒಂದು ಕುರಿ ಹೋಯ್ತಂದ್ರೆ ಎಲ್ಲರೂ ಹೋಗೋದೆ. ನಮ್ ಜೀವನನು ಹಂಗ ಆಗ್ಯದ. ಹಂಗ ಆಗಬಾರ್ದು. ಜೀವನ ಸಾರ್ಥಕತೆ ಆಗ್ಬೇಕಾಗಿತ್ತಂದ್ರ ನಾವೆಲ್ಲ ಆಧ್ಯಾತ್ಮ ಚಿಂತನೆ ಮಾಡಿದಾಗ ಮಾತ್ರ ನಮ್ ಜೀವನ ಸಾರ್ಥಕ ಆಗ್ತದೆ. ಬಹುಶಃ ಅಚಲೇರ್ ಗ್ರಾಮದೊಳಗ ನೀವೆಲ್ಲ ಡೋಹರ ಕಕ್ಕಯ್ಯನ ಜಯಂತಿ ಮಾಡಿರಂದ್ರೆ ಈ ಸಲ ಫಸ್ಟ್ ಕಾಣ್ತದೆ. ಮೊದಲಿಂದ ಮಾಡ್ಕೊಂತ ಬಂದಿರಿ, ಅದು ಕರೆದಿದ್ದು ನಮ್ಮನ್ನ ಇವತ್ತು ಕಾಡ್ತದ. ಬಹುಶಃ ಇವತ್ತಿನ ದಿನ ನೀವೆಲ್ಲ ಕರೆದು ಕಾರ್ಯಕ್ರಮವನ್ನು ಮಾಡಿರಿ. ಮುಂದೆ ಒಂದಲ್ಲ ಒಂದು ದಿನ ಕಾರ್ಯಕ್ರಮವನ್ನ ಮಾಡ್ರಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನೀವೆಲ್ಲ ಮಠಕ್ಕೆ ಬರ್ರಿ. ಸುಮ್ಮ ಅದೇ ಹೋದ ನಮಸ್ಕಾರ ಮಾಡಬೇಡ್ರಿ. ಏನು ಮಠಕ್ಕೆ ಬರ್ರಿ, ನಿಮ್ದೇ ಮಠ ಅದ. ಏನು ನೀವು ನಾವೇನು ಬಯಂಗಿಲ್ಲ, ನೀವು ಬರ್ರಿ, ನಿಮ್ಮದೇ ಮಠ ಅದ. ನೀವು ಬಂದು ಸೇವಾ ಮಾಡ್ರಿ, ದುಡಿರಿ, ನಿಮ್ಮ ಜೀವನ ಸಾರ್ಥಕ ಆಗ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಯುವ ನೇತ ರಾಜೇಗೌಡರಿಗೆ ಟಿಕೆಟ್ ಸಿಗಬೇಕಾಗಿತ್ತು. ಯಾಕೋ ಬಹುಶಃ ಅವ್ರದ್ದು ಇನ್ನೂ ಸಿಕ್ಕಿಲ್ಲ. ಮುಂದಿನ ದಿನಮಾನಗಳಲ್ಲಿ ಅವ್ರಿಗೆ ಸಿಗುತ್ತದೆ.
ಬಹುಶಃ ಅಚಲೇರ ಗ್ರಾಮ ಜನ ಅವರಿಗೆ ಮನಸ್ಸು ಮಾಡಿ ಮುಂದಿನ ಸಲ ನೀವೆಲ್ಲ ರಾಜೇಗೌಡರಿಗೆ ಸಹಕಾರ ಕೊಡಬೇಕು. ಯಾಕಂದ್ರೆ ರಾಜೇಗೌಡರು ಅಂತವ್ರು ಕೆಲಸ ಮಾಡೋರು ಬಹಳ ಜನ ಅದಾರ. ರಾಜೇಗೌಡರು ಯುವ ನೇತ ಅದಾರ. ಅವರು ಸಹಜವಾಗಿ ಊರಿಗಾಗಿ ಕಷ್ಟ ಪಡ್ತಾರ. ತಮ್ಮ ಮನೆಗೆ ಅಂತ ತಾವು ಮಾಡ್ಕೊ, ತಮ್ಮ ಮನೆಗೆಲ್ಲ ಶ್ರೀಮಂತಿಕೆ ಅದ, ದೊಡ್ಡದಲ್ಲ. ಆದ್ರೆ ಅವರಿಗೆಲ್ಲ ಹಿಂದೆ ನೀವೆಲ್ಲ ಬೆಂಬಲಾಗಿ ನಿಲ್ಲಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಅಡಿಗೆ ಏನ್ ಮಾಡಿಸಿರಿ? ಮಾಡಿಸಿರಲ್ಲ, ಪಿಂಡ್ ಕಜಿರ್ತೀನಿ, ಪಿಂಡ ಆಗ್ಬೇಕು ನೋಡಿ. ಹಾಗಾಗಿ ಈ ಡೋಹರ ಕಕ್ಕಯ್ಯನ ಜಯಂತಿಯನ್ನ ನೀವೆಲ್ಲ ಸಂತೋಷದಿಂದ ಮಾಡ್ರಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮೆಲ್ಲರಿಗೆ ಆಯುಷ್ಯ, ಆರೋಗ್ಯ, ಭಾಗ್ಯ, ಸುಖ, ಸಂಪತ್ತನ್ನು ಕೊಡ್ಲಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಮ್ಮ 2 ತುಳಿ ವಿರಾಮ ಕೊಡ್ತಿದ್ದೇವೆ. ಶಿವಂಬಯ್ಯ. ಜಳಕ ಮಾಡ್ತೀರಿ, ದೇವರಿಗೆ ಹೋಗಿ ನಮಸ್ಕಾರ ಮಾಡ್ತೀರಿ, ಬಟ್ಟೆ ಹಾಕೊಂಡು ಹೋಗಿ ನಮಸ್ಕಾರ ಮಾಡ್ತೀರಿ, ಖರೆ ಅದಲ್ಲ. ಮತ್ತ ದೇವರಿಗೆಲ್ಲ ಆತನಿಗೂ ಪೂಜೆ ಮಾಡ್ತೀರಿ, ಆತನಿಗೂ ಹೂವು ಏರಿಸ್ತೀರಿ, ಆತನಿಗೆ ಪತ್ರಿ ಏರಿಸ್ತೀರಿ, ಎಲ್ಲ ಮಾಡ್ತೀರಿ. ಮತ್ತೆ ನಿಮಗೆ ಯಾಕೆ ಪತ್ರಿ ಹೂವು ಏರ್ಸಲ್ಲ? ನೀವು ದೇವರನ್ನೇ ಅಲ್ಲ ಅಲ್ವಾ? ನೀವು ದೇವರ ಆಗ್ಬೇಕಾಗಿತ್ತಂದ್ರೆ ಕೊಳ್ಳಾಗ ಲಿಂಗ ಹಾಕೋಬೇಕು. ನೀವು ಏನು ವಿಚಾರ ಮಾಡ್ತೀರಿ? ಆಗಲೇ ಹೇಳಿದ್ನಲ್ಲ, ನಾವು ಮಾಂಸ ತಿಂತೀವಿ, ಕುಡಿತೀವಿ ಅಂತೇಳಿ. ಇದನ್ನ ನಿಮಗೊಂದು ತಲೆ ಕೊಡ್ತೇನೆ. ಯಾರು ಲಿಂಗ ಹಾಕೊಂಡಿರ್ತಾರಲ್ಲ, ಯಾರು ಕುಡಿದು ಬರ್ತಾರಲ್ಲ, ಅವ್ರು ಪವಿತ್ರ ಆಕಾರ. ಅಂತ ಲಿಂಗವನ್ನ ನಾವು ಕೊಟ್ಟಿದ್ದೆವು. ಹಾಗಾಗಿ ಕೊಳ್ಳಾಗ ಲಿಂಗ ಹಾಕೋಬೇಕು. ಲಿಂಗಸ್ಯ ಧಾರಣಂ ಪುಣ್ಯಂ ಸರ್ವ ಪಾಪ ಪ್ರಕಾಶನಂ. ಈ ದೇಹದೊಳಗೆ ಏನದ ನಮ್ಮಲ್ಲಿ? ರಕ್ತ, ಮಜ್ಜನ ಇವೆಲ್ಲ ಇಷ್ಟೇ ಇರೋದು. ಒಂದು ದಿನ ಎಲ್ಲರೂ ಹೋಗ್ಲೇಬೇಕು. ಯಾರು ಇಲ್ಲಿ ಶಾಶ್ವತ ಇರೋರಲ್ಲ, ಹೌದಾ? ಒಂದಲ್ಲ ಒಂದು ದಿನ ಹೋಗ್ಬೇಕಾಗಿತ್ತಂದ್ರೆ ನಮ್ ಕೊಳ್ಳಾಗ ಲಿಂಗ ಇರಬೇಕು. ಲಿಂಗ ಇದ್ದಾಗ ಮಾತ್ರ ನಮ್ ಜೀವನ ಸಾರ್ಥಕತೆ ಆಗ್ತದೆ. ಇಲ್ಲ ಅಂತಂದ್ರೆ ಸಾರ್ಥಕ ಆಗಂಗಿಲ್ಲ. ನೀವೆಲ್ಲ ಏನ್ ಮಾಡ್ತೀರಿ? ಯಪ್ಪ ನಾವು ಹಂಗ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ, ನಾವು ಕೊಳ್ಳಾಗ ಲಿಂಗ ಹಾಕೊಂಡ್ರೆ ಹಂಗ ಅನ್ನುವಂಥದ್ದು ಇದು ಇರ್ತದೆ. ನೀವು ಬರೀ ಕೊಳ್ಳಾಗ ಲಿಂಗ ಹಾಕೋರ್, ನೀವು ಕುಡಿಯೋದನ್ನ ಬಿಡ್ತೀರಿ, ಮಾಂಸ ತಿನ್ನೋದನ್ನ ಬಿಡ್ತೀರಿ. ಏನು ನೀವು ಕೊಳ್ಳಾಗ ಲಿಂಗ ಹಾಕೊಳ್ಳೋದ್ರಿಂದ ಮಾಂಸ ತಿನ್ನೋದನ್ನು ಬಿಡ್ತೀರಿ, ಮತ್ತ ಕುಡಿಯೋದನ್ನು ಬಿಡ್ತೀರಿ. ನೀವು ಲಿಂಗ ಪೂಜಾ ನೀವು निराकार. तुम्ही सगळे माझे गुरु आहात. मी तुमचा भक्त आहे. आता बसवेश्वराने ठामपणे सांगितलं. म्हणून सगळेजण आपण सांगितलं त्याचं पालन करावं, एवढं बोलून माझं भाषण संपलं.
राज्यातील महत्त्वाच्या आणि आपल्या भागातील ताज्या बातम्या पाहण्यासाठी आजच आमच्या विश्व 24 न्यूज चॅनलला यूट्यूबवर सबस्क्राईब करा आणि बेल आयकॉन प्रेस करा.